ಯೋಹಾನ ಬರೆದ ಸುವಾರ್ತೆ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಅನುದಿನವೂ ಸಹ ನಿಮ್ಮನ್ನು ಆಧರಿಸುತ್ತಾ ನಡೆಸ್ತಾ ಬಂದಿದ್ದಾರೆ. ಈ ದಿವಸವೂ ಸಹ ನಿಮ್ಮ ಜೀವಿತದಲ್ಲಿರುವಂಥ ದುಃಖಗಳನ್ನು, ಭಯವನ್ನು ಅವರು ಪರಿಹರಿಸುವಂಥ ದೇವರಾಗಿ ಇದ್ದಾರೆ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೂ ಸಹ ಒಳ್ಳೆಯದನ್ನು ಬಯಸುವಂಥ ದೇವರು ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನಾಗಿ ಇದ್ದಾರೆ. ಅವರು ಅನುದಿನವೂ ಸಹ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಬಯಸುವಂಥ ದೇವರಾಗಿ ಇದ್ದಾರೆ. ಇಂದು ನೀವು ಯಾವ ಪರಿಸ್ಥಿತಿಗಳಲ್ಲಿ ಇರುವುದಾದರೂ, ಎಂತಹ ಪಾಪದಲ್ಲಿರುವುದಾದರೂ ಸಹ ನಿಮ್ಮನ್ನು ಅಂತಹ ಪಾಪದಿಂದಲೂ ಸ್ಥಿತಿಗಳಿಂದಲೂ ಸಹ ಬಿಡಿಸಲ್ಪಟ್ಟು ನಿಮ್ಮನ್ನು ರಕ್ಷಿಸುವಂಥ ರಕ್ಷಕನು ಯೇಸು ಕರ್ತನಾಗಿ ಇದ್ದಾರೆ. ಅವರು ಈ ದಿವಸದಲ್ಲಿ ಜನಿಸಲ್ಪಟ್ಟಂಥ ಸುದ್ದಿಯನ್ನು ಲೋಕದಲ್ಲೆಲ್ಲವೂ ಸಹ ಅವರು ಬಹಳ ಸಂತೋಷವಾಗಿ, ಸಡಗರವಾಗಿ, ಕ್ರೈಸ್ತರಲ್ಲದೇ ಇರುವಂಥವರು ಸಹ ಯೇಸು ಕರ್ತನ ದಿನವನ್ನು ಕುರಿತಾಗಿ ಅವರು ಬಹಳ ಸಂತೋಷದಿಂದ ಆಚರಣೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ನಿಜವಾಗಿ ನೋಡುವುದಾದರೆ ಯೇಸು ಕರ್ತನು ಹುಟ್ಟಿದನ್ನು ಆಚರಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಹೃದಯಗಳಲ್ಲಿ ಯೇಸು ಕರ್ತನ ಹುಟ್ಟಲಿಕ್ಕೋಸ್ಕರವಾಗಿ ನಾವು ಅವಕಾಶವನ್ನು ಕೊಡಬೇಕು. ಅಂದು ಗೋದಲಿಯಲ್ಲಿ ಅವರು ಹುಟ್ಟಿದ್ರು. ಇಂದು ಯಾರೆಲ್ಲರೂ ಸಹ ಅವರನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಕ್ಕಾಗಿ ಬಯಸ್ತಾರೋ ಅವ್ರ ಹೃದಯಗಳಲ್ಲೂ ಸಹ ಯೇಸು ಕರ್ತನ ಹುಟ್ಟುವವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ಯಾವ ಪರಿಸ್ಥಿತಿಗಳಲ್ಲಿರುವುದಾದರೂ ಯೇಸುವಿಗೆ ಅವಕಾಶವನ್ನು ಕೊಡ್ರಿ. ನಿಮ್ಮ ಹೃದಯವನ್ನು ತೆರೆದು ಅವರಿಗೆ ಅಪ್ಪ, ತಂದೆ ಎಂಬುದಾಗಿ ಹೇಳಿ ನಿಮ್ಮ ಜೀವಿತದಲ್ಲಿರುವಂಥ ಪಾಪವನ್ನು, ನೋವನ್ನು, ಸಮಸ್ಯೆಗಳನ್ನು, ಕೊರತೆಯನ್ನು, ಬಡತನವನ್ನು ನಿಜವಾಗಿ ದೇವರ ಬಳಿಯಲ್ಲಿ ಹೇಳಿಕೊಳ್ಳ್ರಿ. ನಿಮ್ಮ ಜೀವಿತದಲ್ಲಿ ಭಯವಿರುವುದಾದರೂ ಸಹ ಅದನ್ನು ಪರಿಹಾರ ಮಾಡುವಂಥ ದೇವರು ಯೇಸು ಕರ್ತನು. ನೀವು ಯಾವ ರೀತಿಯಲ್ಲಿ ಇರ್ತೀರೋ ಆ ರೀತಿಯಲ್ಲಿ ಅವರು ಸ್ವೀಕರಿಸಿಕೊಂಡು ನಿಮ್ಮನ್ನು ಪರಿಶುದ್ಧ ಜನರಾಗಿಯೂ ಧೈರ್ಯವಾಗಿಯೂ ಮಹಾ ಸಂತೋಷವುಳ್ಳವರಾಗಿಯೂ ಜೀವಿಸುವಂತೆ ಯೇಸು ಕರ್ತನು ರೂಪಿಸುವವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡುವಂಥ ದೇವರು ಯೇಸು ಕರ್ತನು. ಆತನನ್ನು ಬೇಡಿಕೊಳ್ಳ್ರಿ. ನಿಜವಾಗಿಯೂ ಯೇಸು ಕರ್ತನು ನಿಮ್ಮ ಹೃದಯದಲ್ಲಿ ಇರುವಂಥದ್ದನ್ನು, ಆತನು ಮಾಡುವಂಥದ್ದನ್ನು ನೀವು ಅನುಭವಿಸಲಿಕ್ಕೋಸ್ಕರವಾಗಿ ಕರೆಯುವಾಗ ಅವರು ನಿಮ್ಮೊಳಗಡೆ ಬಂದು ವಾಸ ಮಾಡುತ್ತಾ ನಿಮ್ಮನ್ನು ರೂಪಿಸಿ ನಡೆಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅಂದು ಗೋದಲಿಯಲ್ಲಿ ಹುಟ್ಟಲ್ಪಟ್ಟಂಥ ದೇವರು ಇಂದು ನಮ್ಮ ಹೃದಯಗಳಲ್ಲಿ ಹುಟ್ಟಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ನಡೆಸಿರಿ. ನಮ್ಮ ಪಾಪಗಳನ್ನು ಮನ್ನಿಸಿರಿ. ಇತರರಿಗೂ ಸಹ ನಾವು ಮಾದರಿಯಾಗುವ ಹಾಗೆ ರೂಪಿಸಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.